देव निर्विघ्नं कुरु मे देव सर्वकार्येषु सर्वदा सरस्वती नमस्तुभ्यं वरदे कामरूपिणी वरदे कामरूपिणी विद्यारम्भं करिष्यामि भवतु मे सदा सिद्धिर्भवतु मे सदा जन्म संप्राप्त कर्मबन्ध विदायिने आत्मज्ञान प्रदानेन दक्षिणामूर्तये सुरमुनिवन्दित श्री गणेश सुरमुनिवन्दित श्री गणेश विश्वाधार विनायक विश्वाधार विनायक विश्वाधार विनायक गणपति बप्पा मोरया मंगलमूर्ति मोरया गणपति बप्पा मोरया गणपति बप्पा मोरया मंगलमूर्ति मोरया गणपति बप्पा मोरया मंगलमूर्ति मोरया मोरया रे बप्पा मोरया रे मोरया रे बप्पा 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 मोरया रे माधव राधे श्याम राधे श्याम राधे श्याम राधा माधव राधे श्याम राधे श्याम राधे श्याम राधा माधव राधे श्याम वासुदेव हरि राधे श्याम वासुदेव हरि राधे श्याम वासुदेव हरि राधे श्याम वासुदेव हरि राधे श्याम वासुकी शयना मेघ श्याम वासुकी शयना मेघ श्याम राधे श्याम राधे श्याम राधा माधव राधे श्याम राधे श्याम राधे श्याम राधा माधव राधे श्याम श्री परमेश्वर राधे श्याम श्री परमेश्वर राधे श्याम केशव अच्युत मेघ श्याम केशव अच्युत मेघ श्याम देव देव हरि राधे 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 श्याम देवकी नंदन मेघ श्याम देवकी नंदन मेघ श्याम राधे श्याम राधे श्याम राधा माधव राधे श्याम राधे श्याम राधे श्याम राधा माधव राधे श्याम वासुदेव हरि राधे श्याम वासुदेव हरि राधे श्याम वासुदेव हरि राधे श्याम वासुदेव हरि राधे श्याम
श्याम वासुकी शयना मेघ श्याम राधे श्याम राधा माधव 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 राधे श्याम ಜೇವು ಕನ್ನಡದ ದೀಪ ಜೇವು ದೀಪ ಒಲವೆತ್ತಿ ತೋರುವ ಜೇವು ಕನ್ನಡದ ದೀಪ ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೇನ ಬರುತ್ತೀನಿ ನಿನ್ನಾಣೆ ನಿನ್ನ ಕೊಡದಾಳೆ ನಿನ್ನಾಣೆ ನಿನ್ನ ಕೊಡದಾಳೆ ನಿಲ್ಲು ನಿಲ್ಲನ ಬಡೆ ಕರೆದಾವೆ ಕೈಯ ಬಡೆ ಬೀರಾವೆ ನಿನ್ನ ನಗೆ ಮುಗುಳೆ ಬೀರಾವೆ ನಿನ್ನ ನಗೆ ಮುಗುಳೆ ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ಸಿಡುಕ್ಯಾಕೆ ನನ್ನ ಜಾಡೆ ಸಿಡಿಲು ಬಡ್ದರು ನಿನ್ನ ಕಡಗಾದ ಕೈಯ ಬಿಡಲಾರೆ ಕಡಗಾದ ಕೈಯ ಬಿಡಲಾರೆ ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ನೀನು ಕೊಡಗಿ ತಂದ ದಾರಿ ಬಿಟ್ಟರೆ ಚಂದ ನಿಂಗೂ ನಂಗೆಲ್ಲಿಯ ಸಂಬಂಧ ನಿಂಗೂ ನಂಗೆಲ್ಲಿಯ ಸಂಬಂಧ ಬಂಗಾರ ಬೆಳ್ಳಿಯೊಡವೆ ಸಿಂಗಾರ ಮಾಡಿಸುವೆ ಹೆಂಗಾರ ಒಪ್ಪಿಕೊಳ್ಳೆ ಎಲೆ ಚೆಲುವೆ ಹೆಂಗಾರ ಒಪ್ಪಿಕೊಳ್ಳೆ ಎಲೆ ಚೆಲುವೆ ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ ನೀನು ಮಲ್ಲಿಗೆ ಬಳ್ಳಿ ನಾನಾದೆ ಮರವಿಲ್ಲಿ ಸುತ್ತಿಕೊಳ್ಳೆ ನನ್ನ ಸೊಗದಲ್ಲಿ ಸುತ್ತಿಕೊಳ್ಳೆ ನನ್ನ ಸೊಗದಲ್ಲಿ ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ
Norte. Push. Norte. Yay. Kamate. Cigarette. One go down. Punch. H. C. K. One go level by the case out. H. C. ಆಡಬೇಕು ಕರಾಟೆ ಆಡಬೇಕು ಜಗಬಿಡದೆ ನಡೆನುಡಿಯ ಕೆರಳಿಸುವ ಈ ಕಲೆಯ ನೋಡಬೇಕು ನೋಡಿ ಕಲಿಯಬೇಕು ಇಂಧನಾದಕ್ಕೆ ಹಿಡಿಲ ತಾಡಕ್ಕೆ ಅನಾದಕ್ಕೆ ಹಿಡಿಲ ತಾಡಕ್ಕೆ ತಡೆಯಬೇಕು ಹಿಡಿಯಬೇಕು Stand up. Come back. Modern group. Do acrobatics. Alex, come and sit here. Acrobatics. Start. 3 members. ಹೊಡೆಯಲು ಬೀಸು ಮಿಂಚಿನಂತೆ ಹಿಡಿಯಲು ತೋಳು ಕಂಚಿನಂತೆ ಮಸೆಯಲು ಕತ್ತಿ ಅಂಚಿನಂತೆ ತಡೆಯಲು ಕಾದ ಹೆಂಚಿನಂತೆ ಎಡಬಲ ಊಟ ಕುಹಕದ ನೋಟ ಅಡಚಣೆಯುವ ಪಾಠವ ಅನಾದಿ ಕಾಲದ ಆಟವ ಆಡಬೇಕು ಕರಾಟೆ ಆಡಬೇಕು ಬೈರಿಗೆ ಸಿಂಹ ಸ್ವಪ್ನವಾಗಿ ನಾಲಿಗೆ ಅಭಯ ಅಸ್ತ್ರವಾಗಿ ತಿಳಿದರೆ ಸುಲಭ ತಂತ್ರವಾಗಿ ಕಲಿತರೆ ಕಲೆಯ ಮಂತ್ರವಾಗಿ ಹುರುಪನು ಕೊಡುವ ಗೆಲುವನ್ನು ಕಲಿಸುವ ಪಾಠವ ಅನಾದಿ ಕಾಲದ ಆಟವ ಆಡಬೇಕು ಆಡಬೇಕು ಕರಾಟೆ ಆಡಬೇಕು ಸಿಂಹನಾದಕ್ಕೆ ಎಲ್ಲರೂ ಚಪ್ಪಾಳೆ ಹೊಡೆದು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು. ಅವ್ರಿಗೆ ಇನ್ನೂ ಜೋಶ್ ಬರಬೇಕು. ಆಡಬೇಕು ಆಡಬೇಕು ಕರಾಟೆ ಆಡಬೇಕು ಮಾರ್ಗ ಇಲ್ಲದೆ ಏನು ಮಾಡೋಗಿಲ್ಲ. ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಈಗ ಇಲ್ಲಿ ನಮ್ಮ ತಟ್ನಳ್ಳಿ ಗ್ರಾಮದಲ್ಲಿ
ಹೋಗ್ಬೇಕಾದ್ರೆ ಅಕಸ್ಮಾತ್ ಆಗಿ ಅವರ ಅಂಗಿ ಮೇಲೆ ಅನ್ನ ಬಿದ್ದೋಯ್ತು. ಛೇ ಅಂತ ಹೇಳ್ಬಿಟ್ಟು ಹೋಗಿ ವಾಶ್ರೂಮ್ ಹತ್ರ ಹೋಗಿ ಅಂಗಿಯನ್ನ ತೊಳ್ಕೊಂಡ್ ಬರ್ತಾನೆ. ಅವನಿಗೆ ಅವನ ಅಂಗಿ ಬೆಲೆ ಗೊತ್ತಿದೆ, ಅವನ್ ದುಡ್ಡು ಕೊಟ್ಟು ತಂದಿರ್ತಾನಲ್ವಾ, ಅದಕ್ಕೋಸ್ಕರ ಅನ್ನದ ಆ ಒಂದು ಅಂಗಿ ಬೆಲೆ ಗೊತ್ತಿರುತ್ತೆ. ಆದ್ರೆ ವ್ಯವಸಾಯವನ್ನ ಮಾಡಿ ನಮಗೆಲ್ಲ ಅನ್ನ ನೀಡಿರ್ತಕ್ಕಂತಹ ಅನ್ನದ ಬೆಲೆ ಅವನಿಗೆ ಗೊತ್ತಿರಲ್ಲ. ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲಾ ಪೋಷಕರು ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಿಸೋದಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅದ್ಭುತವಾಗಿರೋದು ಅಂತೇಳಿ ಈ ಒಂದು ಗಾದೆ ಮೂಲಕ ಹೇಳ್ತಾ ಇದ್ದೀನಿ. ಸರ್ಕಾರಿ ಶಾಲೆಗಳು ಅಂದ ತಕ್ಷಣ ಎಲ್ರು ಮೂಗ್ ಮುರಿಯೋದು ಏನಪ್ಪಾ ಅಂದ್ರೆ, ಬಿಡು ಆ ಸರ್ಕಾರಿ ಶಾಲೆಯಲ್ಲಿ ಏನ್ ಹೇಳ್ಕೊಡ್ತಾರೆ, ಏನ್ ಗೊತ್ತಿದೆ ಅಂತ. ಆದ್ರೆ ಎಲ್ಲಾ ಪೋಷಕರಿಗೂ ಮತ್ತೊಮ್ಮೆ ಒಂದು ಕಿವಿ ಮಾತು ಹೇಳ್ತೀನಿ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಪ್ರತಿ ವರ್ಷನೂ ನಮಗೆ ಆಯಾ ಒಂದು ಸಬ್ಜೆಕ್ಟಿಗೆ ಆಯಾ ಒಂದು ವರ್ಷಕ್ಕೆ ಬದಲಾವಣೆ ಆದಂತೆ ನಮಗೆ ಒಂದು ಟ್ರೈನಿಂಗ್ ಅನ್ನ ಕೊಟ್ಟು ನಮ್ಮನ್ನ ಉನ್ನತವಾದಂತಹ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ಲಿಕ್ಕೆ ಸರ್ಕಾರ ತರು ಮಾಡ್ತಿದೆ. ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ಮಕ್ಕಳು ಈಗ IAS IPS ಎಲ್ಲ ಇದ್ದಾರಲ್ವಾ, ಅವರೆಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಿದ್ದೀನಿ. ನೀವೆಲ್ಲರೂ ಸಹ ಇಲ್ಲಿ ನಮ್ ಕೃಷ್ಣಾರೆಡ್ಡಿ ಇರ್ಬೋದು, ಇಲ್ಲಿ ಟ್ರಸ್ಟ್ ಎಲ್ಲಾ ಮೆಂಬರ್ಸ್ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು. ಈ ಸುತ್ತಮುತ್ತಲ ಇರ್ತಕ್ಕಂತಹ ಎಲ್ಲಾ ಈಗ ಇಲ್ಲಿ ಕೂತಿರ್ತಕ್ಕಂಥವರು ಸಹ ನನ್ನ ಶಾಲೆಯ ಎಲ್ಲಾ ಸಹೋದ್ಯೋಗಿ ಸಂಗೀತರು ಸಹ ನಾವೆಲ್ಲರೂ ಸರ್ಕಾರಿ ಶಾಲೆಗಳೇ ಓದಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನ ಅಕ್ಕಪಕ್ಕದವ್ರಿಗೂ ಹೇಳಿ, ಕಾನ್ವೆಂಟ್ ಅಲ್ಲಿ ಇಂಗ್ಲಿಷ್ ಮಾತ್ರ ಹೇಳ್ಕೊಡ್ತಾರೆ, ಜೊತೆಗೆ ಅವರಿಗೆ ಹೊರೆಯದನ್ನ ಮಾತ್ರ ಹೇಳ್ಕೊಡ್ತಾರೆ. ಆದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಜೀವನದ ಎಲ್ಲ ಕಷ್ಟ ಸುಖ ದುಃಖ ನೋವು ನಲಿವು ಎಲ್ಲವನ್ನ ಹೇಳ್ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಗಳು. ನಮ್ಮ ಆರ್ಟ್ ಆಫ್ ಲಿವಿಂಗ್ ಸರ್ ಹೇಳ್ತಿದ್ರು, ನಾವು ಯಾವಾಗ್ಲೂ ನೆಮ್ಮದಿ ಆಗಿರ್ಬೇಕು, ನಗ್ನಾಗ್ತಾ ಇರ್ಬೇಕು, ಚೆನ್ನಾಗಿರ್ಬೇಕು ಅಂತ. ಖಂಡಿತ ಅದು ಯಾವಾಗ ಬರುತ್ತೆ ಅಂದ್ರೆ, ನಾನು ನನ್ನದು ಅನ್ನೋದನ್ನ ಬಿಟ್ಟು ನಾವು ನಮ್ಮದು ಅಂತ ಬಂದಾಗ ಇಡೀ ಜಗತ್ತು, ಈಗಾಗಲೇ ನಮ್ಮ ಭಾರತವನ್ನ ಇಡೀ ಜಗತ್ತು ನೋಡ್ತಿದೆ ಅಲ್ವಾ, ಆದರೂ ಮತ್ತೊಮ್ಮೆ ತಿರುಗಿ ನೋಡ್ಲಿಕ್ಕೆ ನಾವು ನೀವೆಲ್ಲರೂ ಸಹ ಕಷ್ಟಪಟ್ರೆ ಖಂಡಿತ ಅದು ಅದ್ಭುತವಾದಂತಹ ಒಂದು ಕೆಲಸಕ್ಕೆ ನಾವೆಲ್ಲ ಕೈ ಹಾಕ್ತೀವಿ ಅಂತ ಹೇಳ್ತಾ, ಈ ಒಂದು ನಮ್ಮ ಟ್ರಸ್ಟ್ ಮತ್ತು ತಟ್ನಳ್ಳಿ ಶಾಲೆಯಲ್ಲಿ ಪ್ರತಿ ವರ್ಷ ಇದೊಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವರೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಅಥವಾ ಹಿಂಭಾಗದಿಂದ ಅಂದ್ರೆ ನಾನು ಇದ್ದೀನಿ ಅಂತ ಹೇಳ್ತೀವಲ್ವಾ, ಅದು ಸಹ ನಿಮ್ಮ ಒಂದು ಕುಟುಂಬಕ್ಕೆ ಅದು ಆಯುರು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ದಯಪಾಲಿಸುತ್ತೆ. ಅಂತಹ ವಸುದೈವ ಕುಟುಂಬ ನಾವು ನೀವಾಗಿರೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ನಿಮ್ಗೆಲ್ರಿಗೂ ಸಹ ತಲೆಬಾಗಿ ನಂಬಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್ ಜೈ.
ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ನಮ್ಮ ಮನೆಗೆ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ಹೆಮ್ಮೆಯಾದ ಕೆಲಸಗಳನ್ನು ಮಾಡ್ತೇವೆ ಎನ್ನುವ ಭರವಸೆಯನ್ನು ಈ ಮೂಲಕ ನೀಡುತ್ತಿದ್ದೇವೆ. ಜೈ ಕರ್ನಾಟಕ, ಜೈ ಭಾರತ ಮಾತೆ. ಇಲ್ಲಿ ತಟ್ನಳ್ಳಿಯಲ್ಲಿ 2019ರಲ್ಲಿ ತಟ್ನಳ್ಳಿಯಲ್ಲಿ ಸರ್ಕಾರಿ ಶಾಲೆ ಮುಚ್ತೀವಿ ಅಂತ ಹೇಳ್ತಾ ಇದ್ರು. ಅವಾಗ 4 ಜನ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ರು, ಅದಕ್ಕೆ ಮುಚ್ತೀವಿ ಅಂದರು. ಅವಾಗ ನಮ್ಮ ಆರ್ಟ್ ಆಫ್ ಲಿವಿಂಗ್ ಮತ್ತು ಆಶ್ರಯ ಫೌಂಡೇಶನ್ನ ಖಜಾಂಚಿ ಆದಂಥ ಶ್ರೀ ಕೃಷ್ಣಾರೆಡ್ಡಿ ಅವರು, ಈ ಊರಿನವರೇ ತಟ್ನಳ್ಳಿಯವರೇ ಆಗಿರೋದವರು, ತಟ್ನಳ್ಳಿ ಕೃಷ್ಣಾರೆಡ್ಡಿ ಅಂತ, ಅವರು ಇನಿಷಿಯೇಟಿವ್ ತೊಗೊಂಡು ಅವರು ಭದ್ರವಾಗಿ ನಿಂತು ಏನಾದರೂ ಮಾಡಿ ನಮ್ಮ ಶಾಲೆನ ಉಳಿಸ್ಕೋಬೇಕು. ಎಷ್ಟೋ ಜನ ಡೊನೇಷನ್ ಕೊಟ್ಟು ಸಾಲ ಮಾಡಿ ಓದಿಸ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಅನುಕೂಲ ಆಗಬೇಕು, ಬಡವ್ರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಮಾನವೀಯತೆ ಒಂದು ಧರ್ಮದಿಂದ ಅವರು ಈ ಊರಲ್ಲಿ ನಿಂತ್ಕೊಂಡು ಗಟ್ಟಿಯಾಗಿ ಏನೇ ಸಮಸ್ಯೆಗಳು ಸಣ್ಣ ಪುಟ್ಟ ಬಂದರೂ ಕೂಡ ಅದನ್ನೆಲ್ಲ ಮೀರಿ ನಿಂತು ಇವತ್ತು ಈ ಶಾಲೆನ 42 ವಿದ್ಯಾರ್ಥಿಗಳು ಓದೋ ಥರ ಮಾಡಿದ್ದಾರೆ. ಇವತ್ತು ಈ ಶಾಲೆಯ ತಟ್ನಳ್ಳಿ ಶಾಲಾ ಅಭಿವೃದ್ಧಿ ಟ್ರಸ್ಟಿಂದ ಅವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ಮತ್ತು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು. ಮತ್ತು ಮಕ್ಕಳಿಗೆ 100 ಜನಕ್ಕೂ ಜಾಸ್ತಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಇವತ್ತು ವಿತರಣೆ ಮಾಡಿದ್ದಾರೆ. ಅವ್ರ ಟ್ರಸ್ಟ್ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಸಹಕಾರದಲ್ಲಿ ಮಾಡಿದ್ದಾರೆ. ಇದು ಭಾಳ ಒಳ್ಳೆಯ ವಿಚಾರ. ಇದು ನಾವೆಲ್ಲರೂ ನೋಡಿ ಈ ಥರ ಸೇವೆ ಮಾಡೋಕ್ಕೆ ಪ್ರತಿ ಊರಲ್ಲೂ ನಾವೆಲ್ಲ ಒಬ್ಬೊಬ್ಬರು ನಿಂತ್ಕೊಂಡ್ರೆ ಸರ್ಕಾರಿ ಶಾಲೆಗಳು ಚೆನ್ನಾಗಿರ್ತವೆ, ಮತ್ತು ಅಲ್ಲಿ ಶಿಕ್ಷಕರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಪಾಠ. ನಮಗೆ ಯಾವುದೇ ಬರ್ಡನ್ ಇಲ್ಲದೆ, ಖರ್ಚು ಜಾಸ್ತಿ ಇಲ್ಲದೆ ಆರಾಮಾಗಿ ನಾವು ಓದಿಸ್ಬೋದು. ಸರ್ಕಾರಿ ಶಾಲೆಯಲ್ಲಿ ಓದಿರೋರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ವಿಧಾನಸೌಧದಲ್ಲಿ ಇವತ್ತು ಹೋಗಿ ನೋಡಿದ್ರೆ ನೀವು IAS IPS ಮಾಡಿರೋರು ತುಂಬ ಜನ ಸರ್ಕಾರಿ ಶಾಲೆಯಲ್ಲಿ ಓದಿದವರೇ ಇದ್ದಾರೆ ಹಳ್ಳಿಗಳಲ್ಲಿ. ಅದಕ್ಕೆ ಸರ್ಕಾರಿ ಶಾಲೆಗಳನ್ನು ನಾವು ಪುನರ್ನಿರ್ಮಾಣ ಮಾಡಬೇಕು, ಪುನಶ್ಚೇತನ ಮಾಡಬೇಕು. ಇದು ಮಾಡಿದಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ, ಊರು ಚೆನ್ನಾಗಿರುತ್ತೆ, ವಿದ್ಯೆ ಕಲಿತ್ರೆ ಎಲ್ಲ ಮಕ್ಕಳು ಅಂತ ಹೇಳಿ ಈ ಊರಿಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರೋದ್ರಿಂದ. ಮತ್ತು ಇನ್ನೊಂದೇನಪ್ಪ, ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಅಂದರೆ ಸ್ಕೂಲ್ನ ಸ್ವಂತ ಕಟ್ಟಡ ಮಾಡಬೇಕು ಅಂತ ಕೃಷ್ಣಾರೆಡ್ಡಿ ಅವರು ಅವ್ರ ಸ್ನೇಹಿತರೆಲ್ಲ ಸಂಕಲ್ಪ ಮಾಡಿದ್ದಾರೆ ತಟ್ನಳ್ಳಿಯಲ್ಲಿ. ಅದಕ್ಕೆ ನೀವೆಲ್ಲರೂ ಜನಗಳು ಸಹಕಾರ ಮಾಡಬೇಕು. ವಿದ್ಯಾದಾನ ಮಾಡೋದು ಎಲ್ಲದಕ್ಕಿಂತ ಶ್ರೇಷ್ಠವಾದ ದಾನ. ಯಾಕೆಂದರೆ ಇವಾಗ ಅನ್ನದಾನ ಮಾಡಿದ್ರೆ ಅದು ಜೀರ್ಣ ಆಗೋಗುತ್ತೆ ಅಷ್ಟೇ. ವಿದ್ಯಾದಾನ ಮಾಡಿದ್ರೆ ಇಡೀ ಲೈಫ್ ಅವರು ಚೆನ್ನಾಗಿರ್ತಾರೆ. ನೀವೆಲ್ಲರೂ ತಟ್ನಳ್ಳಿಯಲ್ಲಿ ಏನು ಶಾಲಾ ಕಟ್ಟಡ ಬರ್ತಾ ಇದೆ ಅದಕ್ಕೆಲ್ಲ ಸಹಕಾರ ಮಾಡಿ. ಸಣ್ಣ ಪುಟ್ಟ ವಿಚಾರಗಳಿರುತ್ತೆ, ಅವೆಲ್ಲ ಬಿಡಬೇಕು, ದೊಡ್ಡ ವಿಚಾರ ಇಟ್ಕೋಬೇಕು, ಸಹಾಯ ಮಾಡ್ಬೇಕು ಜನಕ್ಕೆ ಅನ್ನೋ ಒಂದು ಮನಸ್ಸು ಬರಬೇಕು. ಆವಾಗ ನಮ್ಮ ದೇಶನೂ ಉದ್ಧಾರ ಆಗುತ್ತೆ, ಹಳ್ಳಿಗಳು ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ, ದೇಶ ಉದ್ಧಾರ ಆದರೆ ಎಲ್ಲರೂ ಚೆನ್ನಾಗಿರೋಕ್ಕಾಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಮ್ಮೆ ನಾನೆಲ್ಲ ತಟ್ನಳ್ಳಿ ಸರ್ಕಾರಿ ಟ್ರಸ್ಟು ಶಾಲಾ ಟ್ರಸ್ಟ್ ಇದೆಯಲ್ಲ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಕೃಷ್ಣಾರೆಡ್ಡಿ ಮತ್ತು ಟೀಮು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನೀವೆಲ್ಲರೂ ಸೇರ್ಕೊಳ್ಳಿಯಪ್ಪ, ಎಲ್ಲರೂ ಸೇರಿಕೊಂಡು ಸುತ್ತಮುತ್ತ ಹಳ್ಳಿಯವ್ರಿಗೆಲ್ಲ ಇವತ್ತೇನು ಕಲಿಕಾ ಸಾಮಗ್ರಿ ಕೊಟ್ಟಿದ್ದಾರೆ ಅದೇ ಥರ ಎಲ್ಲ ಆನೇಕಲ್ ತಾಲೂಕಲ್ಲೇ ಸರ್ಕಾರಿ ಶಾಲೆಯವರು ಎಲ್ಲರೂ ಕೊಡೋಂಗಾಗಲಿ ಅನ್ನೋದು ನಮ್ಮ ಒಂದು ಆಶಯ. ನಾನು ಆಶ್ರಯ ಫೌಂಡೇಶನ್ ಚಂದಾಪುರದ ಅಧ್ಯಕ್ಷನಾಗಿ ಎಲ್ಲ ತಟ್ನಳ್ಳಿ ಜನಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಕೃಷ್ಣಾರೆಡ್ಡಿ ಟೀಮ್ ಕೂಡ ಅಭಿನಂದನೆ ಮತ್ತೊಮ್ಮೆ ಸಲ್ಲಿಸ್ತೀನಿ. ಕಲಿಕಾ ಸಾಮಗ್ರಿಗಳ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸರ್ಕಾರಿ ಶಾಲೆಗಳನ್ನು ನಾವು ಉಳಿಸಬೇಕು, ಬೆಳೆಸಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಈ ಒಂದು ಉತ್ತೇಜನಕಾರಿ ಕೆಲಸಗಳನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ಮೊದಲಿಗೆ ನಮ್ಮೂರ ಸರ್ಕಾರಿ ಶಾಲೆಯಾದ ತಟ್ನಳ್ಳಿಗೆ ಎಲ್ಲ ರೀತಿಯ ಕಲಿಕಾ ಸಾಮಗ್ರಿಗಳನ್ನು ಹಾಗೂ ಒಂದು ಶಿಕ್ಷಕಿಯನ್ನು ಸಹ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪಂಚಾಯಿತಿ, ಕ್ಲಸ್ಟರ್ ಮತ್ತು ಆನೇಕಲ್ ತಾಲೂಕಿನಾದ್ಯಂತ ಆಶ್ರಯ ಫೌಂಡೇಶನ್ನ ಸಹಕಾರ, ಆರ್ಟ್ ಆಫ್ ಲಿವಿಂಗಿನ ಒಂದು ಸಹಯೋಗದೊಂದಿಗೆ ನಾವು ಮಾಡ್ತೇವೆ ಅನ್ನುವ ದೃಢ ಸಂಕಲ್ಪದಿಂದ ನಾನು ಎಲ್ಲರಿಗೂ ಈ ಮೂಲಕ ತಿಳಿಸ್ತೇನೆ. ಕರ್ನಾಟಕದಾದ್ಯಂತ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಸ್ಥಿತಿಯನ್ನು ತಲುಪಿದೆ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು.
ಸರ್ಕಾರದ ನಿರ್ಲಕ್ಷ್ಯ ಇರ್ಬೋದು ಅಥವಾ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಡದಿರುವ ಒಂದು ಕೆಲಸ ಇರ್ಬೋದು. ಖಾಸಗಿ ಶಾಲೆಗಳ ಪೈಪೋಟಿ ಸಹ ಈ ಒಂದು ಮುಚ್ಚುವಂಥ ಸ್ಥಿತಿಗೆ ತಲುಪಲು ಕಾರಣ. ನಮ್ಮ ಪಂಚಾಯಿತಿಯಲ್ಲಿ ಈಗಾಗಲೇ ಕೂನ್ಮೊಡ್ವಾಳ, ಶೆಟ್ಟಳ್ಳಿ ಇರ್ಬೋದು, ಎಲ್ಲ ಶಾಲೆಗಳು ಮುಚ್ಚುತ್ತಾ ಬಂದಿದೆ. ನಾನು ಅನೇಕ ಶಾಲೆಗಳನ್ನು ಸಂದರ್ಶನ ಮಾಡಿದಾಗ ಒಂದೊಂದು ಶಾಲೆಯಲ್ಲಿ 15 ಜನ 20 ಜನ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇಳಿದಿದೆ. ಅದು ಸ್ವಂತ ಊರಿನ ವಿದ್ಯಾರ್ಥಿಗಳಲ್ಲ, ಹೊರಗಡೆಯಿಂದ ಬಂದು ಅಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು. ಪ್ರತಿ ಊರಿನಲ್ಲೂ ಸರ್ಕಾರಿ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಎಲ್ಲ ಸೌಲಭ್ಯಗಳನ್ನು ಕೊಟ್ಟರೆ ಸರ್ಕಾರಿ ಶಾಲೆಗಳು ಉಳಿಯುತ್ತೆ, ಬೆಳೆಯುತ್ತೆ ಮತ್ತು ಬಡ ಮಕ್ಕಳಿಗೆ ಉಪಯೋಗ ಆಗುತ್ತೆ ಎನ್ನುವ ಮಾತನ್ನು ಈ ಮೂಲಕ ನಾನು ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ.